ಪ್ರತಿಷ್ಠಾನ ಕೃಷಿಕ ವರ್ಗಕ್ಕೆ ಅವಶ್ಯ ಯೋಜನೆ ರೂಪಿಸಿದ ಕಾಂಗ್ರೆಸ್ ಸರ್ಕಾರದ ಹಲವು ಕಾರ್ಯಕ್ರಮ ಕುರಿತು ಗ್ರಾಮೀಣ ರೈತರಿಗೆ ಅರಿವು ಮೂಡಿಸುವ ಜೊತೆಗೆ ರೈತರ ಸಮಸ್ಯೆ ಆಲಿಸಿ ಪರಿಹಾರ ಇಲಾಖೆಯಿಂದ ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಪ್ರತಿಷ್ಠಾನ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಸಂತೆ ಮೈದಾನದಲ್ಲಿ ಹಾಲಪ್ಪ ಪ್ರತಿಷ್ಠಾನ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ, ಕಂದಾಯ, ರೇಷ್ಮೆ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಇಲಾಖೆ ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಆಯೋಜಿಸಿದ್ದ ರೈತರೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತರ ಸ್ವಾವಲಂಬಿ ಬದುಕಿಗೆ ಸರ್ಕಾರ ಸಹಕಾರ ನೀಡಿದೆ. ಆದರೆ ಕಾರ್ಯಕ್ರಮ ಮಾಹಿತಿ ಕೊರತೆಯಿಂದ ರೈತರು ಹಿಂದೆ ಸರಿಯುತ್ತಾರೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಸೂಕ್ತ ಮಾಹಿತಿ ನೀಡುವ ವೇದಿಕೆ ಪ್ರತಿ ಹೋಬಳಿ ಕೇಂದ್ರದಲ್ಲಿ ನಡೆಸಿದ್ದೇವೆ ಎಂದರು. ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ಕೆಲಸ ಮಾಡ್ಕೊಡ್ಬೇಕು. ಹೆಚ್ಚಿಗೆ ಓಡಾಡ್ಸೋದು ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ. ಯಾಕಂದ್ರೆ ಜನರೇ ಇವತ್ತು ಪ್ರತಿದಿನ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇರೋದು, ಮತ್ತೊಂದು ಸಮಸ್ಯೆಗಳು ಯಾವ ತರ ಇದೆ ಅಂತ ಬಂದಿದೆ. ಕಾಲಹರಣ ಮಾಡಿದ್ರೆ ರೈತರಿಗೆ ಇವತ್ತು ಏನಲ್ಲಿ ಕರಿಯಪ್ಪ ಬಂದಿದ್ದಾರೆ. ಬಹುಶಃ ಸಮಸ್ಯೆ ಹೌದು ಇದೆ, ಇಲ್ಲ ಅಂತಲ್ಲ. ನನಗೆ ಉದ್ದೇಶ ಏನಂದ್ರೆ ನಮ್ಮ ಕರಿಯಪ್ಪಗೆ ಒಂದು ಗಮನಕ್ಕೆ ಇಷ್ಟಪಡ್ತೀನಿ. ಇವತ್ತು 6% ಗವರ್ಮೆಂಟ್ ಕಂಡಿದ್ದಾರೆ ಅಂತಂದ್ರೆ ಸಿಬ್ಬಂದಿ ಕೊರತೆ ಇದೆ. ರೈತರಲ್ಲಿ ಮಳೆಗಾಲದಲ್ಲಿ ಇವಾಗ ಎಲ್ಲ ಮರಗಳಿಲ್ಲ. ಹಿಂದಿನ ಕಾಲದಲ್ಲಿ ಏನಿರ್ತದೆ ಬಯಲು ಪ್ರದೇಶ ಇತ್ತು, ರೈಲೆಲ್ಲ ಎಳ್ಕೊಂಡು ಹೋಯಿತು. ಇವತ್ತಿನ ಕಾಲದಲ್ಲಿ ಅಡಚಣೆ ಆಗ್ತಾ ಇದೆ. ಅಡಚಣೆ ಆಗಿರೋದ್ರಿಂದ ಇವತ್ತು ಫ್ಯೂಸ್ ಇರ್ತಾ ಇಲ್ಲ, ಜಂಪ್ ಇರ್ತಾ ಇಲ್ಲ, ಮತ್ತೊಂದು ಈ ತರ ಸಮಸ್ಯೆ ಇದೆ. ಅದ್ರ ಬಗ್ಗೆ ಗಮನ ಹರಿಸಿ ಪ್ರತಿ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿವಸ ನಾನು ಒಂದು ಏನಿದೆ ಆ ಏರಿಯಾದಲ್ಲಿ ಅದನ್ನ ಸ್ವಲ್ಪ ಜಂಗಲ್ ಕಟ್ಟಿಂಗ್ ಮಾಡೋದಕ್ಕೆ ಕರಿಯಪ್ಪರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರೆ ಜನರಿಗೆ, ಯಾಕಂದ್ರೆ ಯಾವುದು ಕರೆಂಟ್ ಯಾವಾಗಲೂ ಅಂತ ಇವತ್ತು 4-5 ಅವರು ಇಲ್ಲ 6 ಅವರು ಕೊಡ್ತಾ ಇದೆ. ಈಗ ಅಗಲತ್ತಿರುತ್ತೆ. ಆ ಟೈಮಲ್ಲಿ ಬಿಡಿ ನೋಡ್ರೆ ಈ ತರ ಪರಿಸ್ಥಿತಿ ಪವರ್ ಕಟ್ ಆಗುತ್ತೆ. ಪವರ್ ಕಟ್ ಆದಾಗ ರೈತರಿಗೆ ತೊಂದರೆ ಆಗ್ತಾ ಇದೆ. ಈಗ ಅಗ್ರಿಕಲ್ಚರ್ ಈಗ ಪಶುಪಾಕಿದ್ದು ಯಜಮಾನರು ಬೆಳೆಕಾಯಿ ಅವರು ಕೇಳ್ತಾ ಇದ್ರು. ನಮಗೆ ಅವ್ರು ಹೇಳಿದ್ರಿ ನಮ್ಮಲ್ಲಿ ಈಗ ಪಶುಪಾಕಿನ ತೊಂದರೆಗಳಿದ್ರೆ ಅದಕ್ಕೆ ನ್ಯಾಯಬದ್ಧವಾದಂತಹ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಕೆಲವು ಮುಖಂಡರುಗಳು ಅವರ ಅನಿಸಿಕೆಗಳು ಕೇಳೋದಕ್ಕೆ ನಾನು ಅವರಿಗೆ ಕರೀತಾ ಇದ್ದೇನೆ. ದಯಮಾಡಿ ಶಂಕರಲ್ಲ ಉಸ್ತುವಾರಿ ವಹಿಸಿಕೊಂಡು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ರೆ ಅವರು ಯಾರು ಮಾತಾಡಲಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ವೆಂಕಟೇಶ್ ಅವರು ಸಹಿತ ಒಂದು ಯಾರು ಮಾತಾಡಲಿ. ಅದಾದ ನಂತರ ಬೆಸ್ಕಾಂ AW ಅವರು ನಮ್ಮೊಂದಿಗಿದ್ದಾರೆ. ಅವರು 5 ನಿಮಿಷ ನಿಮ್ಗೆ ಏನಾದರೂ ತುಂಬಾ ಜನ ಇದ್ದಾರೆ KEBಗೆ ಸಂಬಂಧಪಟ್ಟಂಗೆ, KPDCಗೆ ಸಂಬಂಧಪಟ್ಟಂಗೆ ಅವ್ರಿಗೂ ಅವರ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅಂತ ಹೇಳಿ ಇಂಥ ಪ್ರಯತ್ನ ಬೇರೆ ಬೇರೆ ತಾಲೂಕು ಎಲ್ಲ ಕಡೆ ನಾವು ಮಾಡಿದ್ದೀವಿ. ನೂರಾರು ಸಮಸ್ಯೆಗಳು, ತೊಂದರೆಗಳನ್ನ ಪ್ರಸ್ತಾಪ ಮಾಡಿದ್ರು. ಗುಬ್ಬಿನಲ್ಲಿ ಸಮರ್ಥ ದಕ್ಷ ಶಾಸಕರು ಇರೋದ್ರಿಂದ ಕೆಲವು ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳಿವೆ. ಅದೂ ಸಹಿತ ಒಂದು ಪ್ರಯತ್ನವಾಗಿ ಹೊತ್ತಿಗೆ ಈ ಸಂತೆ ಬೀದಿನಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಮನ್ನ ಉದ್ದೇಶಿಸಿ ಶಂಕರಾನಂದ ಮುಂಚೆ ನಿಯೋಜನೆ ಮಾಡಿದ್ದು ಅವರು ಶಾಸಕರಿಗೆ ಸ್ವಲ್ಪ ತೊಂದರೆ ಆಗಿದ್ದರಿಂದ ಕಾರ್ಯಕ್ರಮ ಮುಂದಕ್ಕೆ ಹೋಗಿತ್ತು. ಇದು ಉದ್ದೇಶ ರೈತರಿಗೆ ಎಲ್ಲರೂ ಹೀಗೆ ನನ್ನ ಜೊತೆ ಒಂದು ವಿಚಾರ ಹೇಳೋದಕ್ಕೆ ಪಡ್ತೀನಿ. ಪ್ರತಿಯೊಬ್ಬರು ಪ್ರಕಾಶ್ ಸಾಹೇಬರಿಗೆ ಲೋನ್ ತಗೊಳ್ಳೋದ್ರ ಬಗ್ಗೆ ಮಾತಾಡಿದ್ರೆ ಲೋನ್ ತೀರ್ಸಿರ್ತಾರೆ ಪ್ರಾಂತಾಗಿ ಜನ. ಆ ತೀರ್ಸಿದ ಮೇಲೆ ಆ ದಾಖಲಾತಿಗಳನ್ನ ವಾಪಸ್ ತಗೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಸರ್ವಿಸ್ ಆಗಿರ್ಬೋದು, ಈ ರೀತಿ ಬ್ಯಾಂಕಲ್ಲಿ NOC ತಗೋಬೇಕು ಅಂದ್ರೆ ನೋಟಿಸ್ ರಿಪೇಟ್ ಆಗೋದ್ರೆ ಬಹಳ ಸಮಸ್ಯೆ ಇದೆ. ಅದ್ರ ಬಗ್ಗೆ ಸಾಹೇಬರು ಸ್ವಲ್ಪ ಗಮನ ಹರಿಸಿ ಎಲ್ಲ ಬ್ಯಾಂಕ್ಗಳಿರಲಿ, ಇಲ್ಲ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲರಿಗೂ ಕೂಡ ಸ್ವಲ್ಪ ನಿರ್ದೇಶನ ಕೊಡಬೇಕು. ತ್ವರಿತಗತಿಯಲ್ಲಿ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಆಧಾರ ಇಟ್ಟಿದ್ರೆ ಪತ್ರಗಳಾಗಿ ಮತ್ತೊಂದು ಕಾನೂನು ಸರಿಯಾಗಿ ಒಂದು 2 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ದಂಡ ಪಾವತಿ ಮಾಡಬೇಕಾಗುತ್ತೆ ಫಲಾನುಭವಿಗೆ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಹಲವಾರು ಇಲಾಖೆಗಳು, ಕೃಷಿ ಇರ್ಬೋದು, ಪ್ರತಿಯೊಂದು ಇಲಾಖೆಗಳು ಬೇಕಾಗಿರ್ಬೋದು. ನಮ್ಮ ಉದ್ದೇಶ ಏನಿದೆ ಅಂದ್ರೆ ಹಾಲಪ್ಪ ಅವರು ಒಂದು ವ್ಯತಿರಿಕ್ತವಾದ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಆ ವ್ಯಕ್ತಿಗೆ ಏನು ಕಾನ್ಸೆಪ್ಟ್ ಇರೋದೇನು ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಈಗ ಸರ್ಕಾರದಲ್ಲಿ ಇವತ್ತು ಬೇಕಾದ